ಪಾಪ ಇಡೀ ದಿನ ಅವಳು ಮನೇಲಿ ಇರ್ತಾಳೆ. ಅವಳು ಕರ್ಕೊಂಡು ಹೋಗಿ ಇಬ್ರು ಹಾಗೆ ಸುತ್ತಾಡ್ಕೊಂಡ್ ಬಂದ್ರು. ಏನು ನಾನು ಈ ಗೂಬೆ ಜೊತೆ ಹೋಗ್ಬೇಕಾ? ಈ ಗೂಬೆ ಜೊತೆ ಯಾರಮ್ಮ ಸುತ್ತಾಡ್ತಾರೆ? ಅತ್ತೆ, ಈ ಮುಸುಂಡಿ ಜೊತೆ ನಾನು ಓಡಾಡಿದ್ರೆ ನನ್ ಇಮೇಜ್ ಏನಾಗ್ಬೇಡ ಹೇಳಿ, ನಾನು ಹೋಗಲ್ಲ ಇವನ್ ಜೊತೆ. ನೋಡಿ, ಈಗ ಅದೆಲ್ಲ ನನಗೆ ಗೊತ್ತಿಲ್ಲ. ಇಬ್ರು ಒಟ್ಟಿಗೆ ಹೋಗಿ ಸುತ್ತಾಡ್ಕೊಂಡ್ ಬನ್ನಿ. ಒಂದ್ ನಿಮಿಷ ಮಲೆ ಬಾ. ನಿನ್ ಹತ್ರ ಇರೋ 250 ರೂಪಾಯಲ್ಲಿ ಅಮ್ಮುಗೆ ಏನ್ ಬೇಕೋ ಅದನ್ನ ನೀನ್ ಕೊಡಿಸ್ಬೇಕು. ಅಮ್ಮು, ನಿನ್ ಹತ್ರ ಇರೋ 250 ರೂಪಾಯಲ್ಲಿ ನಿನ್ ವಲ್ಲಭನ್ಗೆ ಏನ್ ಬೇಕೋ ಕೊಡಿಸ್ಬೇಕು, ಸರಿನಾ? ಆಗಲ್ಲ ಅಂದ್ರೆ ಆಗಲ್ಲ. ಬಾ ಅತ್ತೆ, ಇದೊಂಥರ ಚೆನ್ನಾಗಿದೆ. ಅಯ್ಯ, ಇನ್ನು ಏನ್ ಹಾಗೆ ಮುಖ ನೋಡ್ತಾ ನಿಂತಿದ್ದೀರಾ? ಹೌದು ಇಬ್ರು. ಅತ್ತೆ, ಒಂದ್ ನಿಮಿಷ, ನಾನ್ ಫೋನ್ ಬಂದಿದ್ದೀನಿ, ಒಂದ್ ನಿಮಿಷ ಹೋಗಿ ತಗೊಂಡ್ಬರ್ತೀನಿ. ಬಾ, ಈ 250 ರೂಪಾಯಿ ಅದ್ರ ಚೈನ್ ತಗೊಂಡು ಆ ಚೈನ್ಗೆ ಇವಳು ಫೋನ್ ನ ಫಿಕ್ಸ್ ಮಾಡಿ ಇವಳು ಕುತ್ತಿಗೆ ಹಾಕ್ಬಿಡ್ತೀನಿ. ಯಾವಾಗ್ಲೂ ಎಲ್ಲಿ ನೋಡಿದ್ರು ಫೋನ್ ಮಾಡ್ಕೊಂಡ್ ಬರ್ತಾಳಮ್ಮ. ಪಾಪ ಕಣೋ, ಕೋಪ ಮಾಡ್ಕೋಬೇಡವಲ್ವಾ? ಅಮ್ಮು, ಬೇಗ ತಗೊಂಬಾ. ಎಲ್ಲಿಂದ ನೆನ್ಪಾಕ್ಬಿಟ್ಟಮ್ಮ. ಹಲೋ, ಎಲ್ರೂ ಇದ್ದೀರಾ? ನಾನ್ ಬಂದು 10 ನಿಮಿಷ ಆಯ್ತು, ಬೇಗ ಬನ್ನಿ. ಹಲೋ ಅಪ್ಪ, ನಾನು ಹೇಳಿದನ್ನ ಅರ್ಥ ಮಾಡ್ಕೊಳ್ಳಿ ಅಪ್ಪ. ದಯವಿಟ್ಟು ನನ್ಗೆ ಹುಡುಗಿ ನೋಡೋದನ್ನ ನಿಲ್ಸ್ಬಿಡಿ. ನನಗೊಬ್ರು ಸಂಪ್ರದಾಯಸ್ಥ ಹುಡುಗಿ ಬೇಕು ಅಪ್ಪ. ಇದುವರೆಗೂ ನೀವು ಹೇಳಿದ ಎಲ್ಲನೂ ನಾನು ಮಾಡಿದ್ದೀನಿ. ಇನ್ಮೇಲೆ ನೀವಾಗ್ಲಿ ದೊಡ್ಡಪ್ಪಾಗ್ಲಿ ಹೇಳಿದನ್ನ ನನ್ಗೆ ಮಾಡಕ್ ಇಷ್ಟ ಇಲ್ಲಪ್ಪ. ನಾನು ಇನ್ಮೇಲೆ ಒಬ್ಬ ಜವಾಬ್ದಾರಿಯುತ ಹುಡುಗ ಆಗ್ಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ಅಪ್ಪ. ದಯವಿಟ್ಟು ನನ್ನ ಫೋರ್ಸ್ ಮಾಡ್ಬಿಡಿ, ಅರ್ಥ ಮಾಡ್ಕೊಳ್ಳಿ. ರಕ್ಷಾ, ಶಿವನ್ ಯಾಕೆ ನನ್ನ ಕರಿತಾ ಇದ್ದಾನೆ? ಸಾರಿ ರಕ್ಷಾ, ಇಷ್ಟು ದಿನ ನಿಮ್ಗೆಲ್ಲ ತುಂಬಾನೇ ಪ್ರಾಬ್ಲಮ್ ಕೊಟ್ಬಿಟ್ಟಿದ್ದೀನಿ. ಇನ್ಮೇಲೆ ಅಪ್ಪ ದೊಡ್ಡಪ್ಪ ಏನ್ ಹೇಳಿದ್ರು ಅದೆಲ್ಲ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಮೊನ್ನೆ ಈ ಮಣ್ಣನ್ ಸೈಕಲ್ ಹೊದ್ದು ನಿಮ್ ಜೊತೆ ತುಂಬಾನೇ ರೂಢ ನಡ್ಕೊಂಡ್ಬಿಟ್ಟೆ. ಅದೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಗಿಲ್ಟಿ ಫೀಲ್ ಆಗ್ತಿದೆ. ಸಾರಿ ರಕ್ಷಾ. ಯಾಕಾಗ ನೋಡ್ತಾ ಇದ್ದೀರಾ? ನೀವು ಹೇಳ್ತಿರೋದನ್ನ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲ ರಕ್ಷಾ ಅವ್ರೆ, ನಾನು ನಿಜನೇ ಹೇಳ್ತಾ ಇದ್ದೀನಿ, ನನ್ನ ನಂಬಿ. ನಿಜನೇ ಆಗಿದ್ರೆ ತುಂಬಾ ಒಳ್ಳೇದು. ರಕ್ಷಾ ಅವ್ರೆ, ಒಂದ್ ನಿಮಿಷ. ಕಾಲೇಜ್ಗೆ ಹೋಗ್ತಾ ಇದ್ದೀರಾ? ನನ್ಗೆ ಬೈಕ್ ಇದೆ. ನೀವು ಬೇಜಾರು ಮಾಡ್ಕೊಡಲ್ಲ ಅಂದ್ರೆ ನಾನೇ ಡ್ರಾಪ್ ಮಾಡಲ್ಲ. ತಪ್ಪಾಗಿ ತಿಳ್ಕೊಬೇಡಿ, ನಾನು ಬೇರೆ ಅರ್ಸದಲ್ಲ ಏನು ಹೇಳಿಲ್ಲ. ಕಾಲೇಜ್ ಬೇರೆ ದೂರ ಇದೆ, ಬಿಸಿಲು ಬೇರೆ ಜಾಸ್ತಿ ಇದೆ, ಸೊ ನಾನೇ ಡ್ರಾಪ್ ಮಾಡ್ಲಾ ಅಂತ ಕೇಳಿದೆ. ಅದ್ರ ಅಗತ್ಯ ಇಲ್ಲ. ತುಂಬಾ ದಿನ ಆದ್ಮೇಲೆ ವಲ್ಲಭನ್ ಜೊತೆ ಆಚೆ ಹೋಗ್ತಾ ಇದ್ದೀನಿ, ಅದೇ ಸೈಕಲ್ ಅಲ್ಲಿ. ಅವತ್ ಸ್ಟೇಷನ್ಗೆ ನಾನು ಅವನಿಗೋಸ್ಕರ ಊಟ ತಗೊಂಡ್ ಹೋದಾಗ ಅವಾಗ ಅವ್ನ್ ಬಾಯಿ ತುಂಬಾ ಅಮ್ಮು ಅಂತ ಕರೆದ. ಎಷ್ಟು ಚೆನ್ನಾಗಿತ್ತಲ್ವಾ? ಇನ್ಮೇಲೆ ನನಗೆ ಅಮ್ಮು ಅಂತಾನೆ ಕರಿಬೇಕು ಅಂತ ಅವ್ನ ಬಾಯಿಂದ ಬರ್ಲೇಬಾರ್ದು. ಹಾಗೆ ಮುದ್ದ ಜಾನ ಮರಿತಾ ಇರ್ಬೇಕು, ಸರಿನಾ? ಅಕ್ಕ, ನೀವಾ? ನಾನೇ ಕಣೆ. ಹಾಗೆ ಅಮ್ಮು, ನಮ್ಗೊಂದು ಡೌಟು. ನಿಜವಾಗ್ಲೂ ಇದು ನೀನೇನಾ? ಏನು ಆಗಿದೆ ನಿನಗೆ ಗೊತ್ತೇ ಆಗದೆ. ಏನು ಸಮಥಿಂಗ್. ಅಯ್ಯೋ ಅಕ್ಕ, ಈ ತರ ಎಲ್ಲ ಭ್ರಮೇಲ್ ಬಂದು ನಂಗೆ ಕಾಡ್ಬೇಡಿ. ಸಮಥಿಂಗ್ ಇಲ್ಲ, ಏನೂ ಇಲ್ಲ, ನಥಿಂಗ್. ಮಾಯಾಗಿ ಗೋ. ಏ ಅಮ್ಮು, ಭ್ರಮೇನಾ? ನಾನ್ ನಿಜವಾಗ್ಲೂ ಬಂದಿದ್ದೀನಿ ಕಣೆ. ನಿಜನಾ? ನೀನ್ ತಿಳ್ಕೊಂಡ್ ನೋಡು. ನಿಜಾನೇ. ಅಂದ್ರೆ ನಾನ್ ಆಗಾಗ ಭ್ರಮೆ ತರ ಬಂದು ನಿನ್ ಹತ್ರ ಸಮಥಿಂಗ್ ಅಂತ ಕೇಳ್ತೀನಾ? ಈ ತರ ಎಲ್ಲ ನಿನಗೆ ಅನ್ನಿಸ್ತಿದೆ ಅಂತಂದ್ರೆ ನಿಜವಾಗ್ಲೂ ಸಮಥಿಂಗ್ ಇದೆ ಅನ್ಸುತ್ತೆ. ಅಯ್ಯೋ ಇಲ್ಲ ಅಕ್ಕ, ಇಲ್ಲ, ಆತರ ಏನೂ ಇಲ್ಲ. ಅದೆಲ್ಲ ಬಿಡು. ಆದ್ರೂ ಮೇಡಮ್ ಅವರು ಗಂಡನ್ ಜೊತೆ ಆಚೆ ಹೋಗೋದಕ್ಕೆ ಮಿರರ್ ಮುಂದೆ ನಿಂತ್ಕೊಂಡು ಫಿಟ್ ಚೆಕ್ ಮಾಡ್ತಾ ಇದ್ದೀರಾ? ಅಯ್ಯೋ, ಆತರ ಎಲ್ಲ ಏನೂ ಇಲ್ಲ ಅಕ್ಕ, ಸುಮ್ನೆ ಹೇಗ್ ಕಾಣಿಸ್ತಿದೀನಿ ಅಂತ ನೋಡ್ತಿದ್ದೆ ಅಷ್ಟೇ. ಹೌದಾ, ಸರಿ. ಅಮ್ಮು, 250 ರೂಪಾಯಲ್ಲಿ ನಿನ್ ಗಂಡಂಗೆ ಏನೆಲ್ಲ ಕೊಡಿಸ್ತೀಯಾ? ಅಯ್ಯೋ ಹೋಗಿ ಅಕ್ಕ, ನಂಗೆ ಲೇಟ್ ಆಯ್ತು, ಬಾಯ್. ಒಂದ್ ನಿಮಿಷ. ಏನಂದ್ರೆ ನನ್ನ ಹತ್ರ ಒಂದು ಸೂಪರ್ ಆಗಿರೋ ಐಡಿಯಾ ಇದೆ. ಅದೇನಾದ್ರೂ ನೀನ್ ಪ್ರಯೋಗ ಮಾಡಿದ್ರೆ ವಲ್ಲಭ ನಿನ್ ಮೇಲೆ ಇನ್ನೂ ಜಾಸ್ತಿ ಕಾಳಜಿ ತೋರಿಸ್ತಾನೆ. ಹೌದಾ? ಅದೇನಂತ ಹೇಳಿ ಅಕ್ಕ, ಬೇಗ. ಏನ್ ಗೊತ್ತಾ ಅಮ್ಮು, ಹೇಗಿದ್ರು ನೀವಿಬ್ರು ಸೈಕಲ್ ಅಲ್ಲಿ ಹೋಗೋದಲ್ವಾ? ನೀನು ಸೈಕಲ್ ಹಿಂದೆ ಇರೋ ಕ್ಯಾರಿಯರ್ ಮೇಲೆ ಕೂತ್ಕೋ. ಸೈಕಲ್ ಹೋಗ್ತಾ ಹಿಂದೆಯಿಂದ ವಲ್ಲಭನಿಗೆ ಹೆಚ್ಚುಡಿ ಕೊಟ್ಬಿಡ್ಬೋದು. ಅವನು ತುಂಬಾ ಖುಷಿಯಾಗಿ ಹೋಗ್ತಾನೆ. ಬುದ್ಧಿ ಇಲ್ಲ ಅಕ್ಕ ನಿಮಗೆ? ಅವನೇನಾದ್ರು ಸೈಕಲ್ ಓಡಿಸುವಾಗ ಹಂಪ್ ಸಿಕ್ಕಿ ಏನಾದ್ರು ಆ ಹಂಪನ್ನ ಹಾಸಿದ್ರೆ ನಾನು ಹಿಂದೆ ಕೂತಿರೋಳು ಜಂಪ್ ಆಗಿ ಕೆಳಗ್ ಬಿದ್ಬಿಡ್ತೀನಿ. ನೆನೆಸ್ಕೊಂಡಿದ್ರೆ ಭಯ ಆಗ್ತದೆ. ಬೇಡ. ಹೌದಲ್ವಾ? ಹಾಗಾದ್ರೆ ಮುಂದೆ ನೀನ್ ಕೂತ್ಕೋ. ಮುಂದೆನಾ? ಯಾಕಕ್ಕ? ನೀನು ವಲ್ಲಭ ಸೈಕಲ್ ಅಲ್ಲಿ ಹೋಗ್ತಾ ಇರ್ತೀರಾ, ಆಗ ವಲ್ಲಭನ್ ಕಡೆ ತಿರ್ಕೊಂಡು OTP ಕೊಟ್ಬಿಡು. ಚೀಚಿ, ಚಿಕ್ಕ ಮಕ್ಳ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ ಅಕ್ಕ? ಹೋಗಿ ಬಂದು OTP ವಿಷಯಕ್ಕೆ ಬರ್ತೀರಲ್ಲ, ಆ ದೇವ್ರ ನಿಮಗೆ ಯಾವಾಗ ಬುದ್ಧಿ ಕೊಡ್ತಾನೋ. ಅಯ್ಯೋ ದೇವ್ರೆ, ಆ ದೇವ್ರು ನನಗೆ ಯಾವಾಗ ಬುದ್ಧಿ ಕೊಡ್ತಾನೋ ಅಂತ ಹೇಳೋದ್ಯಾ? ಮೊದ್ಲು ನಿನ್ ಜೊತೆ ಸೇರ್ಬಾರ್ದು. ಇನ್ನೊಂದ್ಸಲ ಐಡಿಯಾ ಕೊಡಿ ಅಕ್ಕ ಅಂತಪ್ಪ, ಆಗ್ ಮಾಡ್ತೀನಿ. ಬಿಡ ಬಂದ್ಯಾ? ಬಾಬಾ, ನಿನ್ನ ಹತ್ರ ಏನೋ ಒಂದು ಕೇಳ್ಬೇಕಿತ್ತು. ನಾನು ನಿನಗ್ ಗೊತ್ತಾಗ್ದಿರೋ ಹಾಗೆ ಬೇರೆ ಹೆಣ್ಮಕ್ಳ ಜೊತೆ
ಹಲ್ಲು ಕಿರ್ಕೊಂಡು ಮಾತಾಡ್ತಾ ಇದ್ರೆ ಅದನ್ನ ಯಾರಾದ್ರೂ ಮೋಸ ಅಂತಾರ? ನಾನು ನಿಮಗ್ ಗೊತ್ತಾಗ್ದೆ ಊಟದಲ್ಲಿ ವಿಷ ಹಾಕಿ ನಿಮ್ಮನ್ನ ಸಾಯಿಸಿದ್ರೆ ಕೊಲೆ ಅಂತಾರ? ಈಗ ಈಗ ಆ ವಿಷಯ ಬೇಡ ಬಿಡು, ಬೇಡ. ಪ್ರಿಯ ಏನಾದ್ರು ಫೋನ್ ಮಾಡಿಲ್ಲ? ಅದೇನಾದ್ರು ಏನಾದ್ರು ಹೊಸದಾಗಿ ದುಡ್ಡು ಕೊಡ್ತೀನಿ ಅಂದ್ರೆ? ರೀ ಸಾಕು ಸುಮ್ನೆ ಇರ್ರಿ. ಬೇಕು ಅಂದಾಗೆಲ್ಲ ದುಡ್ಡು ಕೊಡೋದಕ್ಕೆ ಅಯ್ಯಂದ್ರ ಚಿನ್ನದ ಮೊಟ್ಟೆ ಇಡೋ ಕೋಳಿನ ಅವ್ರ ಹತ್ರನೂ ಇರ್ಬೇಕಲ್ಲ ಪಾಪ. ಅಷ್ಟಕ್ಕೂ ಪಾಪ ಈಗಷ್ಟೇ ದುಡ್ಡು ಕೊಟ್ಟಿರೋದು, ಅವ್ರ ಹತ್ರ ಮತ್ತೆ ಕೇಳಕ್ಕಾಗಲ್ಲ ಅಂತ ನಿಮ್ಮ ಹತ್ರ ಆಗ್ಲೇ ಹೇಳಿಲ್ವಾ ನಾನು? ಓ ಹೌದಲ್ವಾ? ಸರಿ, ಹೇಳು ಏನ್ ಬಂದಿದ್ದು? ಏನಿಲ್ಲ ರೀ, ನನ್ ಕರಿಮಣಿ ಕಿತ್ತೋಗಿದೆ, ಸ್ವಲ್ಪ ಹೋಗಿ ಇದನ್ನ ಸರಿ ಮಾಡಿಸ್ಕೊಂಡ್ ಬರ್ತೀರಾ? ವೀರ, ಮಂತ್ ಎಂಡು, ತಿಂಗಳ ಕೊನೆ, ಕೈ ಸ್ವಲ್ಪ ಖಾಲಿ ಆಗಿದೆ. ತಿಂಗಳ ಪೂರ್ತಿ ಜೇಬಲ್ ದುಡ್ಡಿರತ್ತ ತಮ್ಗೆ? ಕೆಲ್ಸಕ್ಕೆ ಹೋದ್ರೆ ತಾನೇ ಜೋಬ್ ತುಂಬ ದುಡ್ಡಿರಕ್ ಸಾಧ್ಯ. ವೀಣಾ, ಈ ಕರಿಮಣಿ ಇದೆಯಲ್ಲ ಆದಷ್ಟು ಬೇಗ ಸರಿ ಮಾಡಿಸ್ಕೊಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳೆ. ಏನು ಅಡ್ಜಸ್ಟ್ ತೆಗೆದು ಬಾರಿಸ್ಬಿಡ್ತೀನಿ ಅಷ್ಟೇ. ರೀ ನೀವು ಸರಿ ಮಾಡಿಸ್ಕೊಡೋವರೆಗೂ ನಾನೇನ್ ಅರ್ಶನದ ದಾರ ಹಾಕೊಂಡ ಕುತ್ಕೊಳ್ಳಿ? ವೀಣಾ, ವೀಣಾ, ಯಾಕೆ ಸುಮ್ಮನೆ ನಿಂತುಬಿಟ್ಟೆ? ರೀ ಪ್ರಿಯನ್ ಮದ್ವೆ ಆಯ್ತು ಅನ್ನೋ ಖುಷಿಲಿ ನಾವು ಒಂದ್ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದೀವಿ. ನಿಮ್ಗಂತೂ ಸ್ವಲ್ಪನೂ ಜವಾಬ್ದಾರಿ ಇಲ್ಲ, ಬರೀ ಮಾ ಹೇ ಅಷ್ಟೇ. ಜೊತೆಗೆ ಈಗ ಹೊಸದಾಗಿ ರೀಲ್ಸ್ ಜೋಕ್ ನೋಡೋದ್ ಬೇಡ, ನೋಡ್ಕೊಂಡ್ ಕುತ್ಕೊಳ್ಳಿ. ಏನಾಯ್ತು ಹುಡುಗೆ? ಏನೋ ಕೇಳ್ಕೊಂಡು ಬಂದು ಏನೋ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಅದೇನೋ ಹೇಳ್ತಾರಲ್ಲ, ಸಮಾಜದಿಂದ ಸನ್ಯಾಸಿ ಕೆಟ್ಟ ಅಂತ, ಇವಳಿಂದ ನಾನ್ ಕೆಟ್ಟೆ. ಕಾಲ್ಪಾಪ ಇಲ್ಲಿಗೆ ಹೋಗಲ್ಕೊಂಡ್ಬಂದಿದ್ಯಾ? ನೀನು ಮೊದ್ಲೇ ದುಡ್ಡು ತಿಂಡಿಪೋತಿ. ನಮ್ಮಪ್ಪ ದುಡ್ಡು ಕೊಡ್ದಿರಾಗೆ ಅತ್ತಿನನ ಇತ್ತಿನನ ಅಂತ ಎಲ್ಲ ಅನ್ಕೊಳಕ್ತಿಯ. ನಮ್ ದೇವಸತ್ಯ ನಮಗ್ ಗೊತ್ತಿಲ್ವಾ? ಅದಕ್ಕೆ ಹೊರಗಡೆ ಕರ್ಕೊಂಡು ಹೋಗಿಂತ ಮುಂಚೆ ಫಸ್ಟ್ ನಿನ್ನ ಚೆನ್ನಾಗಿ ತಿನ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಏನ್ ಬೇಕು ಆರ್ಡರ್ ಮಾಡು. ಅಯ್ಯಯ್ಯೋ ಏನೈತೆ? ಇದೇನೋ ಕಾಳ್ಪಾಪ, ಒಂದ್ ಇಡ್ಲಿಗೆ 50 ರೂಪಾಯಿ ಇದೆ, ಒಂದ್ ಪೂರಿಗೆ 70 ರೂಪಾಯಿ ಇದೆ, ಮಸಾಲೆ ದೋಸೆಗೆ 90 ರೂಪಾಯಿ ಇದೆ. ತುಂಬಾ ಕಾಸ್ಟ್ಲಿ ಆಯ್ತು ಕಣೋ ಇದು. ಲೇ, ಏನೇ ಈಗ ಹೇಳ್ತಿದ್ಯಾ? ಅಲ್ಲ, ನಿಮ್ಮಪ್ಪ 5 ಸ್ಟಾರು 7 ಸ್ಟಾರ್ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತಿದ್ರು ನಿನ್ನ. ಅಲ್ಲಿ ಒಂದ್ ಕಾಫಿಗೆನೆ 200 ರೂಪಾಯಿ ಕೊಡ್ತಾ ಇದೆ, ಒಂದ್ ದೋಸೆಗೆ 400 ರೂಪಾಯಿ ಕೊಡ್ತಾ ಇದೆ. ಇಲ್ಲ 50 ರೂಪಾಯಿ ಇಡ್ಲಿ ನೋಡಿ ಕಣ್ಣು ಬಾಯಿ ಬರ್ತಿದ್ಯಲ್ಲ. ಕಾಳ್ಪಾಪ ನಾ ಮನೇಲಿ ಇರುವಾಗ ನಂಗೆ ಇದ್ದಿನ ಬೆಲೆನ ಗೊತ್ತಿರ್ಲಿಲ್ಲ ಕಣೋ. ಒಂದಿಷ್ಟು ಆರ್ಡರ್ ಮಾಡ್ತಿದ್ದೆ, ಅಲ್ಲಿ ಒಂದ್ 2 ಸ್ಪೂನ್ ತಿನ್ಬಿಟ್ಟು ಫುಡ್ಡು ದುಡ್ಡು ಎಲ್ಲ ವೇಸ್ಟ್ ಮಾಡ್ತಾ ಇದ್ದೆ. ಈಗ ಈ ಮನೆಗ್ ಬಂದ್ಮೇಲೆ ನಂಗೆ ಒಂದೊಂದ್ ರೂಪಾಯಿದು ಬೆಲೆ ಗೊತ್ತಾಗ್ತಿದೆ ಕಣೋ. ಆದ್ರೆ ಏನ್ ಗೊತ್ತಾ, ನಾನ್ ಆ ಮನೇಲಿ ಇರುವಾಗ ಎಷ್ಟು ಖರ್ಚು ಮಾಡಿದ್ರು ನಂಗೆ ನೆಮ್ಮದಿನೇ ಸಿಗ್ತಾ ಇರ್ಲಿಲ್ಲ. ಈಗ 1 ರೂಪಾಯಿ ಖರ್ಚು ಮಾಡಿದ್ರು ಅಲ್ಲಿ ಎಷ್ಟು ತೃಪ್ತಿ ಇದೆ ಗೊತ್ತಾ? ಆಯ್ತಾಯ್ತು, ಇವತ್ತು ನೀನೇನ್ ಖರ್ಚು ಮಾಡ್ಬೇಡ. ನನ್ ಸೇರ್ವಿಯಲ್ಲ, ಆ 250 ರೂಪಾಯಿಗೆ ನಿನಗೆ ತಿಂಡಿ ಕೊಡಿಸ್ತಾ ಇದೀನಿ. ಏನ್ ಬೇಕು ಅದನ್ನ ಆರ್ಡರ್ ಮಾಡು. ಅಂದಾಗೆ ಈ ಹೋಟೆಲ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿನಾನು ಬರ್ತಾ ಇದೀವಿ ಇಲ್ಲಿಗೆ. ಕಾಟಪ್ಪ, ನಾವ್ ಯಾವ್ ಜಾಗಕ್ಕೆ ಹೋಗ್ತೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವ್ ಯಾರ ಜೊತೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಇವತ್ತು ನೀನ್ ನನ್ ಜೊತೆ ಬಂದಿದ್ಯಾ, ಏನು ದೊಡ್ಡ ಹೋಟೆಲ್ಗೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ. ಫುಟ್ಪಾತ್ ಅಲ್ಲಿ ಇರೋ ಯಾವ್ದೋ ಚಿಕ್ಕ ಅಂಗಡಿಲ್ ಆದ್ರೂ ಸರಿ, ನನ್ ಚಿಕ್ಕದಾಗ ಏನಾದ್ರು ಕೊಡ್ಸಿದ್ರು ನಂಗೆ ತುಂಬಾ ಖುಷಿ ಆಗುತ್ತೆ. ಈ ಮಾತು ನೀನ್ ಆಡ್ತಾ ಇದೀಯಾ? ಹೌದು ನಾನೇ. ಕಾಳ್ಪಾಪ, ನಿನ್ನ ಹತ್ರ ಮತ್ತೆ ನನ್ನ ಹತ್ರ ಬರೀ 250 ರೂಪಾಯಿ ಮಾತ್ರ ಇರೋದು. ಇಲ್ಲಿ ಊಟ ಮಾಡಿ ಅಷ್ಟೊಂದು ದುಡ್ಡು ಖರ್ಚು ಮಾಡಕ್ ಬೇಡ ಕಣೋ. ಏನ್ ಹಾಗೆ ನೋಡ್ತಾ ಇದ್ಯಾ? ಏನೂ ಇಲ್ಲ, ಆಯ್ತು. ನಿನ್ಗೆ ಚಿಕ್ಕದಾಗಿನೇ ಚಾಕ್ಲೇಟ್ ಏನಾದ್ರು ಕೊಡಿಸ್ಲಾ? ಚಾಕ್ಲೇಟ್ ತಿನ್ನಕ್ಕೆ ನಾನು ಮಗುನ, ಮತ್ತೆ ಚಾಕ್ಲೇಟ್ ಅಲ್ಲಿ ಶುಗರ್ ಇರುತ್ತೆ, ಅದು ಹೆಲ್ತ್ಗೆ ಒಳ್ಳೇದಲ್ಲ. ಅದಕ್ಕೆ ಗೋಲ್ಗಪ್ಪ ಕೊಡ್ಸು. ಹ್ಞೂ ಪ್ಲೀಸ್ ಕಣೋ, ಬೈಕೊಂಬೇಡ. ಗೋಲ್ಗಪ್ಪ ಬಜೆಟ್ ಫ್ರೆಂಡ್ಲಿ ಮತ್ತೆ ಹೊಟ್ಟೆನೂ ತುಂಬುತ್ತೆ, ಸೊ ಕೊಡ್ಸೋ. ನೀನಿಷ್ಟು ಡೌ ಮಾಡ್ದಾಗ್ಲೇ ಅನ್ಕೊಬೇಕಾಗಿದ್ ನಾನು. ಸರಿ, ಏನ್ ಮಾಡೋದು? ಅರೆ ವೀಣಾ ಅವರು, ಹಲೋ ವೀಣಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಅದಕ್ಕೆ, ನೀವೆಲ್ಲ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಹೇಳಿ ಬೇಕ್ರೆ, ಏನ್ ಫೋನ್ ಮಾಡಿದ್ದು? ಏನಿಲ್ಲ ಅದಕ್ಕೆ, ಇವತ್ತು ನಮ್ಮ ಮನೆಗೆ ಶಾಂತಿ ಬಂದಿದ್ಲು. ಅದೇ ನಮ್ ದೂರದ ಸಂಬಂಧಿಕರು ನನ್ ತಂಗಿ ಮದ್ವೆಗ್ ಬಂದಿದ್ಲಲ್ಲ, ಅವಳು ನಮ್ ಪ್ರಿಯನ್ ಬಗ್ಗೆ ವಿಚಾರಿಸ್ತಿದ್ಲು. ಮಾತಿನ ಬರದಲ್ಲಿ ಪ್ರಿಯನ್ಗೆ ಅರ್ಶನದ ದಾರ ತೆಗ್ದು ಕರಿಮಣಿ ಹಾಕ್ಸದ್ರ ಅಂತ ಕೇಳಿದ್ಲು. ಅದಕ್ಕೆ ನಾನು ಅವಳ ಎದುರುಗಡೆ ನಿಮ್ಮನ್ ಬಿಟ್ಕೊಡ್ಬಾರ್ದಲ್ಲ, ನಮ್ ಬೇಗರು ಕರಿಮಣಿ ಏನು ಚಿನ್ನದ ಚೈನೆ ಹಾಕ್ಸಿದಾರೆ ಅಂತ ಹೇಳಿದೀನಿ. ನನಗ್ ಗೊತ್ತು ಹೊತ್ಗೆ ನೀವ್ ಮರ್ತಿರಲ್ಲ ಅಂತ, ನನ್ ಮಗಳ ಮದ್ವೆಲೆ ನಿಮ್ ಚಿಕ್ಕ ಸೊಸೆಯರಿಗೆ ಚಿನ್ನದ ಚೈನೆ ಹಾಕ್ಸಿದ್ಯಾ, ಇನ್ನು ನಿಮ್ ದೊಡ್ಡ ಸೊಸೆನ ಮರಿತೀರಾ? ಆದ್ರೂ ನನ್ ಕಡೆಯಿಂದ ಒಂದ್ಸಲ ನೆನಪು ಮಾಡ್ಬೇಕಲ್ಲ, ಅದಕ್ಕೆ ಮಾಡ್ದೆ ಅಷ್ಟೇ. ಈಗ ನಮ್ ಸಂಬಂಧಿಕರು ಕೇಳ್ದಾಗೆ ನಾಳೆ ದಿನ ನಿಮ್ ಸಂಬಂಧಿಕರು ಬಂದು ನಿಮ್ ಹತ್ರ ಪ್ರಶ್ನೆ ಮಾಡ್ಬಾರ್ದಲ್ವಾ? ನನಗಂತೂ ಅದೆಲ್ಲ ಒಂಚೂರು ಇಷ್ಟ ಆಗಲ್ಲ ಅದಕ್ಕೆ. ಅಯ್ಯೋ ವೀಣಾ ಅವ್ರೆ, ನೀವ್ ಅದ್ರ ಬಗ್ಗೆ ಏನ್ ಯೋಚನೆ ಮಾಡ್ಬಿಡಿ, ನಾವೇನು ವಿಚಾರ ಮರ್ತಿಲ್ಲ. ಖಂಡಿತವಾಗಿಯೂ ನಮ್ ಸೊಸೆಗೆ ನಾವು ಬಂಗಾರದ ಸರ ಮಾಡ್ಸಿ ಹಾಕೇ ಹಾಕ್ತೀವಿ. ಅದೇನಂದ್ರೆ
ಈ ಶಾಸ್ತ್ರಗಳೆಲ್ಲ ಸುಮ್ನೆ ಹೇಗಂದ್ರೆ ಹಾಗೆ, ಯಾವಾಗಂದ್ರೆ ಅವಾಗ ಮಾಡಕ್ ಆಗಲ್ವಲ್ಲ. ಅದಕ್ಕೆ ಅಂತ ಒಂದೊಳ್ಳೆ ಮುಹೂರ್ತ, ಒಂದೊಳ್ಳೆ ದಿನ ನೋಡ್ಬೇಕು. ಅದಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಹಾ, ನನಗ್ ಗೊತ್ತು ಅದ್ಕೆ. ನಾನ್ ಈ ವಿಷಯನ ನಮ್ಮ ಯಜಮಾನ್ರ ಹತ್ರ ಹೇಳ್ದೆ. ಅವರೇ ಹೇಳಿದ್ದು, ಬೀಗ್ರು ಪಾಪ ಮರ್ತೋಗಿರ್ತಾರೆ, ನೀನ್ ಒಂದ್ಸಲ ನೆನಪು ಮಾಡ್ಬಿಡು ಅಂತ. ಅದಕ್ಕೆ ಫೋನ್ ಮಾಡ್ದೆ ಅದ್ಗೆ. ನಿಮ್ಗೇನು ಬೇಜಾರಾಗಿಲ್ಲ ತಾನೇ? ಅಯ್ಯಯ್ಯೋ, ನನ್ಗೇನ್ ಬೇಜಾರಿಲ್ಲ ವೀಣಾ ಅವ್ರೆ. ಈ ನೆಪದಲ್ಲಾದ್ರೂ ನೀವ್ ನನಗ್ ಫೋನ್ ಮಾಡಿದ್ರಲ್ಲ, ನನ್ಗೆ ಅದೇ ಖುಷಿ. ಈ ನೆಪದಲ್ಲಾದ್ರೂ ನೀವ್ ನನಗ್ ಫೋನ್ ಮಾಡಿದ್ರಲ್ಲ, ನನ್ಗೆ ಅದೇ ಖುಷಿ. ಅ, ಮನೇಲೆಲ್ಲರೂ ಆರಾಮ? ಮತ್ತೆ ಪ್ರಿಯಾ ಹತ್ರ ಏನಾದ್ರು ಮಾತಾಡ್ಬೇಕಾ? ಅವಳಿಗೆ ಫೋನ್ ಕೊಡ್ಲಾ? ಅಯ್ಯಯ್ಯೋ, ಬೇಡ ಅದ್ಕೆ. ಅವಳ ಹತ್ರ ಮಾತಾಡೋಂಥದ್ದು ಏನಿರುತ್ತೆ? ನಿಮ್ಮ ಹತ್ರ ಮಾತಾಡಿದ್ನಲ್ಲ, ನನ್ಗದೇ ತೃಪ್ತಿ. ನಿಮಗ್ ಗೊತ್ತಾ, ಅಮಾವಾಸ್ಯೆಗೂ ಹುಣ್ಣಿಮೆಗೂ ಒಂದ್ಸಲ ನಾನು ನನ್ನ ಮಗಳಿಗೆ ಫೋನ್ ಮಾಡಿದ್ರು, ನೀನ್ ಹೇಗಿದ್ಯಾ ಮಗಳೇ ಅಂತ ಕೇಳಲ್ಲ. ಯಾಕೆಂದ್ರೆ ಅವಳು ಚೆನ್ನಾಗಿದ್ದೇ ತಾನೇ ನನಗೆ ಗೊತ್ತು. ಹೇಗಿದ್ರು ಅವಳೀಗ ನಿಮ್ಮನೆ ಸೊಸೆ, ಅಲ್ಲಲ್ಲ, ನಿಮ್ಮನೆ ಮಗಳಲ್ವಾ? ಆಯ್ತು ಅದ್ಕೆ. ನಿಮ್ಮ ಆರೋಗ್ಯ ಹುಷಾರು. ಫೋನ್ ಇಡ್ತೀನಿ. ಆಯ್ತು ಬೇಕ್ರೆ. ಹಾಯ್ ಅಣ್ಣ. ಓಹೋ, ಏನ್ ತುಂಬಾ ದಿನ ಆದ್ಮೇಲೆ ಬಂದ್ಬಿಟ್ಟಿದ್ದೀರಾ? ಹ್ಞೂ ಅಣ್ಣ, ಕಾಲೇಜು ಎಕ್ಸಾಮ್ ಅಂತ ಬರಕ್ಕೆ ಆಗಿಲ್ಲ. 2 ಪ್ಲೇಟ್ ಗೋಲ್ಗಪ್ಪ ಕೊಡಿ, ಸಕ್ಕತ್ತಾಗಿರ್ಬೇಕು, ಖಾರ ಜಾಸ್ತಿ ಹಾಕಿ. ಒಂದೇ ಕೊಡಿ, ನನಗೇನ್ ಬೇಡ. ಹೌದಾ? 1 ಪ್ಲೇಟೇ ಕೊಡಿ ಅಣ್ಣ. ಅಯ್ಯೋ ಅಣ್ಣ, ಇದೇನಾಗ್ ಹೋಯ್ತು? ಅಣ್ಣ, ಇದೊಂದ್ ಕೊಡಿ. ಅಣ್ಣ, ಇದು ಹಾಳಾಗೋಯ್ತು. ಅಣ್ಣ, ಇನ್ನೊಂದ್ ಪೂರಿ ಕೊಡಿ. ಅಣ್ಣ, ಏನಣ್ಣ, ಪೂರಿ ಎಲ್ಲ ಮೆತ್ತಗಾಗೋಗಿದೆ, ಇನ್ನೊಂದ್ ಕೊಡಿ. ಸರಿ, ನಮ್ಗೆ ಇಷ್ಟೇ ಮಜ. ಅಕ್ಕ ಕೊಡಿ. ಏಯ್ ಗೂಬೆ, ಏನೇ ಗೋಲ್ಗಪ್ಪನ ಹೊಸ್ದಾಗ್ ತಿಂದಿರೋದ್ರ ಆಗ್ತಿದ್ಯಾ? ಎಷ್ಟು ಸಾವಿರ ಗೋಲ್ಗಪ್ಪಗಳು ತಿಂದಿಲ್ಲ ನೀನು? ಏನ್ ಅಷ್ಟೊಂದು ಮೆತ್ತಗಿದ್ಯಾ ಅದು? ಯಾಕೆ ಅಂತ ಗೊತ್ತಿಲ್ಲ ಕಣ್ಬಪ್ಪ. ಗೋಲ್ಗಪ್ಪ ತಿಂದು ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಪೂರಿ ಕೈಯಲ್ಲಿ ಇಟ್ಕೊಳಕ್ಕೆ ಬರ್ತಾ ಇಲ್ಲ. ಹಂಗಂತ ಎಷ್ಟ್ ದಿನ ಆಯ್ತು ತಿಂದು? 5 days. 5 ದಿನಕ್ಕೆ ಗೋಲ್ಗಪ್ಪ ತಿನ್ನೋದೇ ಮರ್ಸ್ಬಿಟ್ಯಾ? ಹಿಂಗೆ ಬಿಟ್ರೆ ನಿನ್ನ ಎಲ್ಲ ಬಕೆಟ್ ಸುರಿದು ದುಡ್ಡು ವೇಸ್ಟ್ ಮಾಡ್ದ್ಯಾ? ಅಣ್ಣ ಹೊಡಿಯೋಣ. ಸಾಕಾ, ಇನ್ನೊಂದ್ ಪ್ಲೇಟ್ ಹೇಳ. ಸಾಕು ಸಾಕು. ಅಣ್ಣ ಎಷ್ಟಾಯ್ತಣ್ಣ? ಬೇರೆಯವ್ರಿಗಾದ್ರೆ 30 ರೂಪಾಯಿ, ನಿಮಗ್ ಫ್ರೀ. ಫ್ರೀನಾ? ಯಾಕೆ? ನಾನು ಲವರ್ಸ್ ಹತ್ರ ದುಡ್ಡು ತಗೊಳ್ಳೋದಿಲ್ಲ, ಅದಕ್ಕೆ. ಲವರ್ಸಾ? ಏಚೆ, ನಾವು ಲವರ್ಸ್ ಅಲ್ಲ. ಅಯ್ಯೋ ಸಾರ್, ಇವತ್ತು ನನ್ ಗಂಡ ಹೆಂಡತಿ ಹತ್ರನೂ ದುಡ್ಡು ತಗೊಳ್ಳೋದಿಲ್ಲ. ಲವ್, ಯಾರಯ್ಯ ಗಂಡ ಹೆಂಡ್ತಿಂದಿತ್ತು? ನಾವು ಗಂಡ ಹೆಂಡ್ತಿನೂ ಅಲ್ಲ. ಏನ್ ಸರ್ ನೀವು, ಮೇಡಮ್ನವರು ಪೂರಿನ ಬಾಗಿಟ್ಕೊಳಕ್ಕೆ ಒದ್ದಾಡ್ತಾ ಇದ್ರು. ನೀವು ನೋಡಿದ್ರೆ ತಾಯಿ ಮಗುದ್ ತಿನ್ಸೋ ತರ ಪ್ರೀತಿಯಿಂದ ತಿನ್ನಿಸ್ತಾ ಇದ್ರಿ. ಯಾವಾಗ ನೋಡಿದ್ರೆ ಲವರ್ಸ್ ಅಲ್ಲ ಅಂತ ಇದ್ದೀರಾ. ಲವರ್ಸು ಅಲ್ಲ, ಗಂಡ ಹೆಂಡ್ತಿನೂ ಅಲ್ಲ, ಮತ್ತೇನ್ ಸರ್ ನೀವು? ನಾವು ಜಸ್ಟ್ ರೂಮ್ ಮೇಟ್ಸ್ ಅಷ್ಟೇ. ಅಯ್ಯೋ ಹೋಗಿ ಸರ್, ಪಬ್ಲಿಕ್ ಅಲ್ಲಿ ಏನೇನೋ ಮಾತಾಡ್ತೀರಾ. ನಿಮ್ಮ ಹತ್ರ ಏನ್ ಮಾತಾಡೋಣ? ಸಾರಿ, 1 ಪ್ಲೇಟ್ ಗೋಲ್ಗಪ್ಪ, ಥ್ಯಾಂಕ್ ಯು ಸೋ ಮಚ್. ಏಯ್ ಗೂಬೆ, ಏನ್ ಪಾರ್ಸಲ್ ಕಟ್ಟಿಸ್ಕೊತಾ ಇದೆಯಾ? ಬಾ ಮತ್ತೆ. ಅನು, ಥ್ಯಾಂಕ್ ಯು ಸೋ ಮಚ್. ಏ ಕಾರ್ ಪಾಪ, ನಿಂತ್ಕೊಳ್ಳೋ. ಭಾಗಿಸ್ದೆ, ಕೂತ್ಕೋ ಇಲ್ಲಿ. ಈಗ ಹೇಳು ಏನು? ಏನಿಲ್ಲ ರೀ, ಅದು ನಮ್ ಮಾಧವನ್ ಮದ್ವೆ ಆಗಿ ತುಂಬಾ ದಿನ ಆಯ್ತು. ನಮ್ ಪ್ರಿಯಾನು ಅರ್ಶಿನ ದಾರದಲ್ಲೇ ಓಡಾಡ್ತಿದ್ದಾಳೆ. ಚಿನ್ನದ ಮಾಂಗಲ್ಯ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಮರುಮಾಂಗಲ್ಯ ಶಾಸ್ತ್ರನ ಮಾಡ್ಬೋದಲ್ವಾ ರೀ? ಹೌದಲ್ವಾ? ನೀವ್ ಮನ್ಸ್ ಮಾಡಿದ್ರೆ ಆ ಶಾಸ್ತ್ರ ಮಾಡಿ ಮುಗಿಸ್ಬಿಡ್ಬೋದು ರೀ. ಅದ್ರಲ್ಲಿ ನಾನ್ ಮನ್ಸು ಮಾಡೋದು ಏನಿದೆ ಗಿರ್ಜಾ? ಈ ಕೆಲ್ಸದ ಒತ್ತಡದಲ್ಲಿ ಅದು ಮರ್ತೋಗಿತ್ತು ಅಷ್ಟೇ. ಒಂದ್ ಕೆಲ್ಸ ಮಾಡು, ಜೋಯಿಸ್ರಿಗೆ ಫೋನ್ ಮಾಡ್ಬಿಟ್ಟು ಒಳ್ಳೆ ದಿನ ಯಾವತ್ತು ಅಂತ ಕೇಳು, ಮಾಡಿ ಮುಗಿಸ್ಬೋಣ. ನಾನ್ ವಿಚಾರಿಸಿದೀನ್ರಿ, ನಾಳೆ 11:15 ಒಳಗಡೆ ಒಳ್ಳೆ ಮುಹೂರ್ತ ಇದೆ, ಅಷ್ಟ್ರಲ್ಲಿ ಮಾಡಿ ಮುಗಿಸ್ಬಿಡಿ ಅಂತ ಹೇಳಿದಾರೆ. ಅಂದ್ರೆ ನೀನು ಕೇಳಕ್ ಬಂದಿಲ್ಲ, ಹೇಳಕ್ ಬಂದಿದ್ಯಾ ಅನ್ನು? ಅಯ್ಯೋ ರೀ, ತಮಾಷೆ ಮಾಡ್ತಾರೆ. ನಾಳೆನೇ ಶಾಸ್ತ್ರಕ್ಕೆಲ್ಲ ತಯಾರಿ ಮಾಡ್ಕೋ. ಹಾಗೆ ಬೀಗರಿಗೆ ಫೋನ್ ಮಾಡಿ ಬರಕ್ ಹೇಳು. ವಲ್ಲಭಂಗೆ, ಮೀನನ್ಗೆ, ಅಮೂಲ್ಯಕ್ಕೆ ಎಲ್ಲ ರಜಾ ತಗೊಳಕ್ ಹೇಳ. ಆಯ್ತು ರೀ. ಈ ಕಾರ್ ಪಾಪ ಇಲ್ಲೋದ, ಇಲ್ಲೇ ಇರು, 5 ನಿಮಿಷ ಬರ್ತೀನಿ ಅಂತ ಅಂದ. ನಾನ್ ಬಿಸ್ತಲ್ ಬೆಂದು ಹೋಗ್ತಾ ಇದೀನಿ. ಇಲ್ಲ ಬಿಸ್ತಲ್ ನಿಲ್ಸೋಕೆ ಈಚೆ ಕರ್ಕೊಂಬಲ್ಲ. ಈ ಕಾರ್ ಪಾಪ ಎಲ್ಲಿಗೆ ಹೋಗಿದ್ದೆ? ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಹೋಗು, ನಾನ್ ಹತ್ರ ಮಾತಾಡಲ್ಲ. ಸಪ್ಪಲ್ಲಕ್ಕಿ ರಾನಿ ಕಬ್ ಆಯಾಗಿತ್ತು. ಏಯ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಬಾ ಬೆಂಗಳೂರಿಗೆ ಇಂಥದ್ದೇ ಒಂದು ಸೇರೆ ಕೊಡ್ತೀನಿ. ನನ್ ಜೊತೆ ಮಾತಾಡ್ಬೇಡ. ನಾನ್ ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ರೆ ನೀನ್ ಅಲ್ಲೇ ಬಿಟ್ಟು ಎಲ್ಲೆಲ್ಲ ಹೋಗ್ತೀಯ? ಏನ? ಆ, ಏನಿಲ್ಲ. ಏಯ್ ಕರಿಬೇಕು, ನಿನಗೆ ನಾನೇನೋ ತರಕ್ ಹೋಗಿಲ್ಲ ಕಣೆ. ಹೌದಾ? ಏನ್ ತಂದಿದ್ಯಾ? ಇನ್ನೊಂದ್ ಪ್ಲೇಟ್ ಗೋಲ್ಗಪ್ಪನ್ ಪಾರ್ಸಲ್ ತಂದಿದ್ಯಾ? ಅಮ್ಮ ತಾಯಿ, ಆ ಗೋಲ್ಗಪ್ಪ ಗುಂಗಿಂದ ಸ್ವಲ್ಪ ಹೊರಗಡೆ ಬಾ. ಸರಿ, ಅದೇನ್ ತಂದಿದ್ಯಾ ಕೊಡು. ಎಲ್ಲಿ? ಕಣ್ಮುಚ್ಕೋ. ಇಲ್ಲಿ ಕಣ್ಬಿಡು. ಗೈರಿ, ಹೌದು, ಇದ್ಯಾಕ್ ನನಗೆ ಕೊಡ್ತಾ ಇದ್ಯಾ? ಕಾಲೇಜ್ ಮುಗೀತು, ಇನ್ನೇನು ಕೆಲಸ ಹುಡುಕ್ಬೇಕು ನಾವೆಲ್ಲ. ಎಷ್ಟೊಂದ್ ಜನ ಕಾಲೇಜ್ ಮುಗಿದಾದ್ಮೇಲೆ ಅವ್ರ ಗೋಲ್ಸ್ನ ಫಾಲೋ ಮಾಡಿದೆ ಕೆಲ್ಸಕ್ಕೆ ಸೇರ್ಕೊಳ್ಬೇಕಲ್ಲ ಅಂತ
ಯಾವ್ಯಾವ ಕೆಲಸನೂ ಮಾಡ್ತಾ ಇರ್ತಾರೆ. ಆದ್ರೆ ನಿನ್ ಲೈಫಲ್ಲಿ ಆ ಥರ ಆಗ್ಬಾರ್ದು. ನಿನ್ ಕಾಲೇಜ್ ಮುಗಿದ್ಮೇಲೆ ನೀನ್ ಏನೇನು ಅನ್ಕೊಂಡಿದ್ಯೋ ಅದನ್ನೆಲ್ಲ ಅಚೀವ್ ಮಾಡ್ಬೇಕು. ಆ ಗುರಿಗಳನ್ನ ಈ ಡೈರಿಲಿ ಬರಬೇಕು. ಅವಾಗವಾಗ ಅಥವಾ ಯಾವತ್ತಾದ್ರೂ ಒಂದ್ಸಲ ಈ ಡೈರಿ ತೆಗೆದು ನೋಡಿದಾಗ ಇದೇ ನಿನ್ ಗುರಿ ಅಂತ ಈ ಡೈರಿ ನಿನ್ನನ್ನ ನೆನಪಿಸ್ತಾ ಇರುತ್ತೆ. ಸೊ ಪ್ರತಿದಿನ ಈ ಡೈರಿಲಿ ನೀನ್ ಏನಾಗಬೇಕು, ಏನ್ ಮಾಡಬೇಕು ಅದನ್ನೆಲ್ಲ ಬರಬೇಕು. ಅವಾಗ ನಿನ್ ಮನ್ಸಲ್ಲಿ ಹಾರ್ಟಲ್ಲಿ ಅದು ಪ್ರಿಂಟ್ ಆಗೋಗಿರುತ್ತೆ. ಅವಾಗ ನಿನ್ ಗುರಿನ ನೀನು ಚೇಸ್ ಮಾಡ್ತೀಯ, ಅಚೀವ್ ಮಾಡ್ತೀಯ. ಕಾಳ್ ಪಾಪು, ನೀನ್ ನನ್ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡಿದ್ಯಾ? ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ಚಿಕ್ಕ ಡೈರಿಯಿಂದ ನಮ್ ಜೀವನ ಎಷ್ಟು ದೊಡ್ಡ ಕಟ್ಕೊಬೋದು ಅಂತ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ದೆ. ಥ್ಯಾಂಕ್ಸ್ ಕಣೋ ವಲ್ಲಭ. ಬಂದ್ ತಿಳ್ಕೊ ಕರಿಬೇಕು. ನಿನ್ ಲೈಫಲ್ಲಿ ನೀನ್ ಅನ್ಕೊಂಡಿರೋದನ್ನೆಲ್ಲ ಅಚೀವ್ ಮಾಡಿದ್ರೆ ನನಗಿಂತ ಖುಷಿ ಪಡೋರು ಯಾರೋ